ಇಡೀ ಬ್ರಹ್ಮಾಂಡದ ಶಾಖವನ್ನೇ ನನ್ನ ಉದರದಲ್ಲಿ ತಿಳಿಸಿಕೊಂಡಾಗ ದೇವಾನು ದೇವತೆಗಳೇ ಓಡಿ ಬಂದು ಅವರ ಶಕ್ತಿಯಲ್ಲಿ ಅರ್ಧ ಶಕ್ತಿಯನ್ನು ನನಗೆ ನಾಳೆದುಕೊಳ್ಳಲಿವೆ. ಇಷ್ಟು ಸಾಲದೆ ಈ ಜಗತ್ತಿಗೆ ನಾನೇ ದೊಡ್ಡವರೆಂದು ಹೇಳುವುದಕ್ಕೆ, ಈ ಜಗತ್ತಿಗೆ ಈ ಸೂರ್ಯಪುತ್ರನೇ ದೊಡ್ಡವನು. ಮುಂದೆ ನಿಂತು ಅಸತ್ಯ ನುಡಿದ್ರೆ ಆ ಮನುಷ್ಯ ಸರ್ವ ನಾಶ ಆಗ್ತಾನೆ. ಶನಿದೇವರ ಮಹಿಮೆಯ ಬಲ್ಲವರಾರೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ಶನಿವಾರ ಇತ್ತು. ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದೀವಿ. ದೇವಸ್ಥಾನದಲ್ಲಿ ಅಭಿಷೇಕ ಮಾಡೋಕ್ಕೆ ಒಂದಿನ ಮುಂಚೆನೇ ಟಿಕೆಟ್ ತೆಗೆಸ್ಕೊಂಡು ಬಂದಿದ್ವಿ. ಇವತ್ತು ಬೆಳಗ್ಗೆ 8:30ಕ್ಕೆ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ನಮ್ಮ ಹೆಸರು ಮೇಲೆ ಅಭಿಷೇಕ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ನಾವು ಅಭಿಷೇಕ ಮಾಡೋ ಟೈಮಲ್ಲಿ ದೇವಸ್ಥಾನದಲ್ಲಿರೋಣ, ಕಣ್ಣಾರೆ ನೋಡೋಣ ದೇವರಿಗೆ ಅಭಿಷೇಕ ಮಾಡೋದು ಅಂತ ದೇವಸ್ಥಾನಕ್ಕೆ ಕರೆಕ್ಟ್ ಟೈಮಿಗೆ ಹೋಗಿದ್ದೀವಿ. ಕೆಲವೊಬ್ರು ಹೇಳ್ತಾರೆ ಜೀವನದಲ್ಲಿ ಶನಿ ಗ್ರಹ ಬಂದರೆ ತುಂಬ ಕೆಟ್ಟದಾಗುತ್ತೆ, ಮನಸ್ಸಿಗೆ ನೋವು ಆಗುತ್ತೆ ಅಂತ. ತುಂಬ ಪರಿಪರಿಯಾಗಿ ವಿಚಿತ್ರವಾದ ನೋವುಗಳನ್ನು ಕೊಟ್ಟು ಶನಿ ಹೋಗ್ತಾನೆ ಅಂತ. ಹಾಗೇನಿಲ್ಲ ಸ್ನೇಹಿತರೆ, ನಾವು ಯಾವ ಕರ್ಮ ಮಾಡ್ತೀವೋ ಆ ಕರ್ಮ ತೊಗೊಂಡು ಶನಿದೇವ ಬರ್ತಾರೆ. ಅಂದರೆ ನಾವು ಈ ಹಿಂದೆ ಒಳ್ಳೆ ಕರ್ಮ ಮಾಡಿದ್ರೆ ಇವಾಗ ಪ್ರೆಸೆಂಟಾಗಿ ಶನಿ ಒಳ್ಳೆ ಕರ್ಮ ತೊಗೊಂಡು ಬರ್ತಾರೆ. ನಾವು ಹಿಂದೆ ಏನಾದರೂ ಕೆಟ್ಟ ಕರ್ಮ ಮಾಡಿದ್ವಿ ಅಂದರೆ ಈ ಪ್ರೆಸೆಂಟಲ್ಲಿ ಶನಿದೇವ ಕೆಟ್ಟ ಕರ್ಮ ತೊಗೊಂಡು ಬರ್ತಾರೆ. ಅದನ್ನೆಲ್ಲ ಅನುಭವಿಸ್ಬೇಕು, ಯಾವುದರಿಂದನೂ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಇವಾಗ ಮಾಡಿರೋದು ಇವಾಗ ಈ ಜನ್ಮದಲ್ಲಿ ಊಟ ಮಾಡಿನೇ ಹೋಗಬೇಕು. ಎಲ್ಲ ಕರ್ಮಗಳನ್ನು ಶನಿದೇವ ತೊಗೊಂಡು ಬರ್ತಾರೆ. ಮತ್ತು ಇನ್ನೊಂದು ನೀವು ಅಬ್ಸರ್ವ್ ಮಾಡಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಶನಿ ಗ್ರಹ ನಡೀತಾ ಇದೆ ಅಂತಂದರೆ ಇಲ್ಲದೆ ಇರೋದೆಲ್ಲ ತಾಪತ್ರಯ, ಎಲ್ಲ ಕಷ್ಟಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. ಅಂದರೆ ಶನಿ ಬರಬೇಕಾದ್ರೆ ಕೆಟ್ಟದನ್ನು ತೊಗೊಂಡು ಬರ್ತಾರೆ, ಹೋಗಬೇಕಾದ್ರೆ ಒಳ್ಳೆ ಜೀವನನ ಮಾಡಿಕೊಟ್ಟು ಹೋಗ್ತಾರೆ, ಮನಸ್ಸಿಗೊಂದು ನೆಮ್ಮದಿನ ಕೊಟ್ಟು ಹೋಗ್ತಾರೆ, ಒಳ್ಳೆ ಜೀವನನ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟು ಹೋಗ್ತಾರೆ. ಮತ್ತು ಶನಿ ಬರಬೇಕಾದ್ರೆ ಎಲ್ಲ ಕೆಟ್ಟದು ನಮ್ಮ ಸುತ್ತನೇ ಬಂದಿರುತ್ತೆ. ಆದರೆ ನಮ್ಮ ಗ್ರಹಗಳಿಂದ, ನಮ್ಮ ಮನಸ್ಥಿತಿಯಿಂದ ಶನಿ ಹೋಗಬೇಕಾದ್ರೆ ಒಳ್ಳೆಯದನ್ನು ಮಾಡಿ ಹೋಗ್ತಾರೆ. ನಾವು ಅನ್ಕೋತೀವಿ ಬರೀ ಶನಿ ಬರಬೇಕಾದ್ರೆ ಕೆಟ್ಟದ್ದು ತೊಗೊಂಡೇ ಬರ್ತಾರಪ್ಪ, ಶನಿ ಮುಟ್ಬಾರ್ದಪ್ಪ, ಶನಿ ಜೀವನದಲ್ಲಿ ಬರಲೇಬಾರ್ದಪ್ಪ ಅನ್ಕೋತೀವಿ. ಹಾಗಲ್ಲ ಸ್ನೇಹಿತರೆ, ಮನುಷ್ಯನ ಜೀವನದಲ್ಲಿ ಶನಿ ಬರಬೇಕು. ಬಂದಾಗಲೇ ನಮ್ಮ ಜೀವನದಲ್ಲಿ ಯಾವ್ದ್ಯಾವ್ದು ಕೆಟ್ಟದಿದೆಯೋ ಅದನ್ನೆಲ್ಲ ಅರಿವಾಗುತ್ತೆ. ಮತ್ತು ಶನಿ ಹೋಗಬೇಕಾದ್ರೆ ಕೆಟ್ಟದನ್ನೆಲ್ಲ ನಮ್ಮಿಂದ ದೂರ ಮಾಡಿ ಒಳ್ಳೆಯದನ್ನು ಮಾತ್ರ ಇಟ್ಟು ಹೋಗ್ತಾರೆ. ಆದರೆ ಅರ್ಥ ಮಾಡ್ಕೋಬೇಕು, ಶನಿ ಕೆಟ್ಟವರಲ್ಲ, ನಾವು ಮಾಡಿರೋ ಕರ್ಮ ಕೆಟ್ಟದ್ದು. ಶನಿ ಬರಬೇಕಾದ್ರೆ ನಮ್ಮ ಕರ್ಮಕ್ಕನುಸಾರವಾಗಿ ದುಃಖಗಳನ್ನು, ನೋವುಗಳನ್ನು ತೊಗೊಂಡು ಬರ್ತಾರೆ. ನಮ್ಮ ಜೀವನದಿಂದ ಶನಿ ಹೋಗಬೇಕಾದ್ರೆ ಎಲ್ಲ ಸರಿ ಮಾಡಿ, ಎಲ್ಲ ದುಃಖಗಳನ್ನು ದೂರ ಮಾಡಿ, ಕೆಟ್ಟವ್ರನ್ನೆಲ್ಲ ದೂರ ಮಾಡಿ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹುಡುಕಿ ಎಲ್ಲನೂ ಒಳ್ಳೇದು ಮಾಡಿ ಹೋಗ್ತಾರೆ ಶನಿದೇವ. ನಾನು ಪ್ರತಿ ಶನಿವಾರ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ತೀನಿ. ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಎಳ್ಳಿನ ಬತ್ತೆ ಮತ್ತು ಎಳ್ಳಿನ ಎಣ್ಣೆದ್ದು ದೀಪ ಹಚ್ತೀನಿ. ಇದು ಕೊನೆ ಶನಿವಾರ ಆಗಿತ್ತು. ಸುಮ್ಮನೆ ಕೊನೆ ಶನಿವಾರ ಏನಕ್ಕೆ ಬಿಡೋದು, ಅಭಿಷೇಕ ಮಾಡೋಣ ಅಂತ ಅಭಿಷೇಕ ಮಾಡಿಸ್ದೆ, ಹೂವಿನ ಅಲಂಕಾರ ಮಾಡಿಸ್ದೆ. ಶನಿ ಮಹಾತ್ಮನಿಗೆ ಕಣ್ಣು ತುಂಬಿ ಬಂತು, ಮನಸ್ಸು ಆನಂದ ಆಯಿತು, ತುಂಬ ಖುಷಿಯಾಯಿತು. ಧರ್ಮೋ ರಕ್ಷಿತೇ ರಕ್ಷಿತಾ. ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗೇ ಆಗುತ್ತೆ ಸ್ನೇಹಿತರೆ. ಕೆಲಸ ಮಾಡೋದು, ದುಡ್ಡು ಖರ್ಚು ಮಾಡೋದು, ಊಟ ಮಾಡೋದು ಜೀವನದಲ್ಲಿ ಇದ್ದಿದ್ದೇ ಇರುತ್ತೆ. ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂತಂದರೆ ಕೆಲವೊಂದು ಸಾರಿ ಪೂಜೆ ಪುನಸ್ಕಾರ ನಾವು ನಮ್ಮೂರು ಅಂತ ಅನ್ಕೋಬೇಕಾಗುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ.